ಗೊತ್ತಾ? ತಪ್ಕೊಂಡ್ರೆ ಹಿಂಗೆ, ಇನ್ನು ಮುಟ್ಟಿದ್ರೆ ಸರ್ ಸರ್ ನನಗೆ ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕಂತ ತುಂಬಾ ಆಸೆ. ಮತ್ ಮಾಡಿ ಸರ್. ನೀನ್ ಡೈರೆಕ್ಟರ್ ತಾನೇ? ಹೌದು ಸರ್. ಕೆಲಸ ಕೊಡ್ಸು ಸರ್. ಒಂದೇ ಒಂದು ಕೆಲಸ ಖಾಲಿ ಇದೆ ಸರ್. ಯಾವುದು? ಪ್ರೊಡ್ಯೂಸರ್ ಕೆಲಸ ಸರ್. ಹೌದಾ? ಕೆಲಸ ಹೆಂಗೆ? ದೊಡ್ಡ ಕೆಲಸ ಸರ್. ಎಲ್ಲೂ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡ್ ಬರ್ತಾರೆ. ಹಾಗಾದ್ರೆ ನಂಗೆ ಅದೇ ಕೆಲಸ ಕೊಡ್ಸು. ಅದು ಸ್ವಲ್ಪ ಖರ್ಚಾಗುತ್ತೆ ಸರ್. ಎಷ್ಟು? 3 ಕೋಟಿ. ಅಷ್ಟೇ ತಾನೇ? ಏನ್ ಯಾಮರ್ಸಲ್ಲ ತಾನೇ? ಪಕ್ಕ ತಾನೇ? ಒಂದ್ ವೇಳೆ ಯಾಮರ್ಸಿದ್ರೆ ತಂಗಿಗೋಸ್ಕರ 24 ಮರ್ಡರ್ ಮಾಡಿದ್ದೀನಿ. 25ನೇ ಮರ್ಡರ್ ನಿಂದೆ. ಚಾನ್ಸೇ ಇಲ್ಲ ಸರ್. ಚಾನ್ಸೇ ಇಲ್ಲ ಸರ್. ಓಕೆ, ಪೇಮೆಂಟ್ ಶೆರಿಟಲ್ ಮಾಡಿ. ಬೇಡ, ಬ್ಲೂಟೂತ್ಗೆ ಹಾಕ್ತೀನಿ. ಥ್ಯಾಂಕ್ ಯು. ಅಕೌಂಟಿಗೆ ಹಾಕ್ತೀನಿ. ಕೆಲಸ ಶುರು ಮಾಡೋಣ. ದುಡ್ಡು ಕೊಟ್ರೆ ಈಗಲೇ ಶುರು ಮಾಡೋಣ ಸರ್. ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ್ದೀನಿ ತಾನೇ? ಅಣ್ಣ, ನಿನಗಿರೋ ಹೈಟು, ನಿನಗಿರೋ ಕಲರು, ನಿನಗಿರೋ ಕದರು, ನಿನಗಿರೋ ಮ್ಯಾನರಿಸಮ್ಗೆ ಹೀರೋ ಕ್ಯಾರೆಕ್ಟರ್ ಇದೆಯಾ ಕೇಳೋಣ. ಹೀರೋ ಕ್ಯಾರೆಕ್ಟರ್ ಕೊಡ್ಸು. ಲೋ ನಿತಿನ, ಮನಸ್ಸು ಮುಟ್ಕೊಂಡು ಹೇಳ, ನೀನ್ ಹೀರೋ ಸೂಟ್ ಆಗ್ತೀಯಾ? ಮೊದಲು ಸ್ಕಿಟ್ಟಿಗೆ ಬಾ. ಸರ್, ಹೀರೋ ಕ್ಯಾರೆಕ್ಟರ್ ಇದೆ ಸರ್. ಅದು ಎಕ್ಸ್ಟ್ರಾ 4 ಕೋಟಿ ಖರ್ಚಾಗುತ್ತೆ. ನಿನಗಾದ್ರೆ 20 ಕೋಟಿ ಖರ್ಚಾಗುತ್ತೆ. ಯಾಕೆ? ಈ ಫೇಸಿಗೆ ಟಿಂಕರಿಂಗ್ ಹಾಕ್ಬೇಕಲ್ಲ. ಲೇ, ಎಷ್ಟು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ನನ್ನಣ್ಣ ಹೀರೋ ಆಗ್ಬೇಕಷ್ಟೇ. ತಂಗವ್ವ, ಅಣ್ಣ ಈಚೆ ಬಾರವ್ವ. ಸುತ್ತಮುತ್ತ ಇರೋ ಗಂಡಸರ ಗಾಳಿ ನಿಂಗೆ ಸೋಕ್ಬಾರ್ದು. ನೀವು ಗಂಡಸಲ್ವಾ ಸರ್? ಸರ್ ಸರ್, ಈಗ ನೀವೇ ಹೀರೋ, ನೀವೇ ಪ್ರೊಡ್ಯೂಸರ್ ಸರ್. ಕತೆ ಶುರು ಮಾಡ್ಲಾ ಸರ್? ಹೀರೋಗೆ ಕತೆ ಬೇಡ. ಕತೆ ಕೇಳಿಲ್ಲ ಅಂದ್ರೆ ಹೀರೋ ಆಗಲ್ಲ. ಹಾಗಾದ್ರೆ ಕತೆ ಶುರು ಮಾಡು. ಮತ್ ಕೂತ್ಕೊಳ್ಳಿ ಸರ್. ಓಪನ್ ಮಾಡಿದ್ರೆ ಓಪನ್ ಮಾಡಿದೆ. ಏನ್ ಸರ್? ರೆಕ್ಕೆ. ನಿನ್ ರೆಕ್ಕೆ ಅಲ್ಲ, ನಿನ್ನ ಮೊಕ್ಕೆ. ಆಯ್ತು, ಏನು ಓಪನ್ ಮಾಡ್ತೀವಿ ಮಾಡ ಸರ್. ಸೀನ್ ಓಪನ್ ಮಾಡಿದ್ರೆ ಸರ್ 3 ಜನ ಟೆರರಿಸ್ಟ್ಗಳು ಒಂದು ಹೋಟೆಲ್ ಒಳಗೆ ನುಗ್ಗುತ್ತಾರೆ ಸರ್. ಆಗ ನೀವೊಬ್ರೆ ಎದ್ದು ತೊಡೆ ತಟ್ಟಿ ಮೀಸೆ ತಿರುಗಿಸಿ ಒಳಗೆ ನುಗ್ಗುತ್ತೀರಾ ಇಲ್ವಾ? ಏನ್ ಸರ್? ಮೀಸೆ ತಿರ್ಗ್ಸು. ಸರ್, ರೆಕ್ಕೆ ಇಲ್ವಾ? ಸಾರಿ ಸರ್, ಸಾರಿ ಸರ್. ಸರ್, ತೊಡೆ ತಟ್ಟು. ರೆಕ್ಕೆ ಇಲ್ವಾ? ಸಾರಿ ಸರ್. ತೊಡೆ ಮಾತ್ರ ತಟ್ಟು, ಮಂಡಿ ತಟ್ಟಬೇಡ ಅಂದೆ. ಸಾರಿ ಸರ್. ಏನ್ ಸ್ಟೋರಿ ಕಣ, ಸಖತ್ತಾಗಿದೆ. ಕಂಟಿನ್ಯೂ ಸರ್. ಅದೇ 3 ಜನ ಟೆರರಿಸ್ಟ್ಗಳನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ಸರ್. ಆ 3 ಜನ ಟೆರರಿಸ್ಟ್ಗಳನ್ನ ನೀವು ಒಂದೇ ಸಲ ಸಾಯಿಸ್ಬೇಕು. ಅದಕ್ಕೆ ಅಂತಾನೆ ಒಂದು ಕೈಯಲ್ಲಿ ಗನ್ನು, ಒಂದು ಕೈಯಲ್ಲಿ ಕತ್ತಿ ಇಟ್ಕೊಂಡಿದ್ದೀರಾ ಸರ್. ಕತ್ತಿ ಮೇಲೆ ಬಿಸಾಕ್ತೀರಾ. ಆ ಕತ್ತಿಗೆ ಒಂದು ಗನ್ನಿನ ಶೂಟ್ ಮಾಡ್ತೀರಾ ಸರ್. ಆ ಕತ್ತಿಗೆ ಬಿದ್ದ ಬುಲೆಟ್ 2 ಪೀಸ್ ಆಗಿ ಇಬ್ಬರನ್ನ ಸಾಯಿಸುತ್ತೆ ಸರ್. ಆ ಕತ್ತಿ ಬಂದು ಒಬ್ಬರನ್ನ ಸಾಯಿಸುತ್ತೆ ಸರ್. ಸರ್ ಸರ್ ಸರ್, ಏನ್ ಸ್ಟೋರಿ ಕಣೋ. ಒಂದ್ ಕತ್ತಿ ಮೇಲೆ, 2 ಬುಲೆಟ್ ಆಚೀಚೆ, ಪುನಃ ಕತ್ತಿ ಮಧ್ಯೆ. ಸಖತ್ತಿದೆ ಕಣೋ. ಹೀಗೆ ಪ್ಲೇ ವರ್ಷನ್ ಮಾತ್ರ ಇರ್ಲಿ, ಡೈಲಾಗ್ ಬೇಡ. ಯಾಕೆ ಸರ್? ಅದ್ ನಂಗೆ ಇಷ್ಟ. ಯಾಕೆ ಫಂಬಲ್ ಆಗುತ್ತೆ ಅಂತ ಹೇಳಿ. ಗರುಡ ಸರ್ 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 ಸಾರಿ ಸರ್, ಸಾರಿ ಸರ್. ಇನ್ ಮುಂದೆ ನನಗೆ ನೀವೇ ಗುರುಗಳು. ಶಿಷ್ಯ? ಗುರುಗಳೇ, ಬರೀ ಪ್ಲೇ ವರ್ಷನ್ ಮಾತ್ರನಾ? ರೊಮ್ಯಾಂಟಿಕ್ ಸೀನ್ ಏನು ಇಲ್ವಾ? ಅದರಲ್ಲೂ ಪ್ಲೇ ವರ್ಷನ್ ಬೇಕಾ? ಬೇಡ. ಯಾಕೆ? ಒಂದೇ ಒಂದು ಡೈಲಾಗ್ ಬೇಕು. ಏನದು? ಐ ಲವ್ ಯು. ನಮ್ಮ ಸಿನಿಮಾ ಹೆಸರೇ ಐ ಲವ್ ಯು. ಸರ್, ನಿಮ್ಗೆ ಈಗ ಹೀರೋಯಿನ್ ಆಗಿ ಪ್ರಿಯಾಂಕಾ ಚೋಪ್ರಾ ಬೇಕಾ, ಐಶ್ವರ್ಯ ರೈ ಬೇಕಾ, ಇಲ್ಲಾಂದ್ರೆ ರಚಿತಾ ರಾಮ್ ಅವ್ರು ಬೇಕಾ? ಅವರೆಲ್ಲ ಬೇಡ. ಅವರೆಲ್ಲ ನಾನು ಟಿವಿಯಲ್ಲಿ ನೋಡಿದ್ದೀನಿ. ರಾಘು ಸಾಕು. ಯಾರು? ನಮ್ಮ ರಾಗಿಣಿ? ಅಲ್ಲ, ಅವನ ಜೊತೆ ಪ್ಲೇ ವರ್ಷನ್ ಬೇಕಾ? ಬೇಡ. ಅವ್ನು ಮೇಕಪ್ ಮಾಡ್ಕೊಂಡ್ ಬಂದು ಮುಂದೆ ನಿಂತ್ರೆ ಸಾಕು. ಏನದು? ಪ್ಲೇ ವರ್ಷನ್. ನೀವು ತುಂಬಾ ರಸಿಕರು ಸರ್. ಸರಿ, ಕತೆ ಶುರು ಮಾಡಲ ಸರ್? ಸರಿ, ಶುರು ಮಾಡು. ಸರಿ, ಯಾವ ಕತೆ ಹೇಳಿ? ಸರ್, ಒಂದು ಸೋಪ್ ಇರುತ್ತೆ ಸರ್. ಆ ಸೋಪ್ ನ ಒಂದು ಕೈಯಲ್ಲಿ ಹಿಂಗ್ ತಗೊಂಡು. ಗೊತ್ತಾಯ್ತು. ಏನ್ ಸರ್? ಸೋಪ್ ಇಟ್ಕೊಂಡು ರಾಘು ಬೆನ್ನು ಉಜ್ಬೇಕು ತಾನೆ? ಅಲ್ಲ ಸರ್. ಸರ್, ಏನ್ ಸರ್ ನೀವು ಹಂಗಲ್ಲ ಸರ್. ಆ ಸೋಪ್ಗೆ ಒಂದು ಸ್ಪೆಷಾಲಿಟಿ ಇರುತ್ತೆ ಸರ್. ಆ ಸೋಪ್ ಅಲ್ಲಿ ಯಾರು ಸ್ನಾನ ಮಾಡ್ತಾರೋ ಆ ಸೋಪ್ ತರನೇ ಕನ್ವರ್ಟ್ ಆಗ್ಬಿಡ್ತಾರೆ ಸರ್. ಹೌದಾ? ಆಗ ಹೀರೋಯಿನ್ ಯಾರೇ ಆದ್ರೂ ಮುಂದೆ ಬಂದ್ರೆ ಅವ್ರ ಮೈ ಮೇಲೆ ಇಲ್ಲ ಅವ್ರ ಬಟ್ಟೆ ಮೇಲೆ ಕೊಳೆ ಇದ್ರೆ ಹತ್ರ ಹೋಗ್ಬಿಟ್ಟು ಉಜ್ಜಿ 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 ಕೊಳೆ ಹೋಗಿಸ್ತೀರಾ ಸರ್. ಸರ್, ಮತ್ತೆ ಉಜ್ಜಿ ಈಗ ಒಮ್ಮೆ ಮಾಡಿ ತೋರಿಸಿ ಸರ್. ಇದನ್ನು ಮಾಡಿ ತೋರಿಸ್ಬೇಕಾ? ಬರೀ ಕಡೆ ಸರ್. ಅದಿಲ್ಲ, ಬೇಡ, ಬರೀ ಕಡೆ. ಅವ್ನ ಅಣ್ಣ ಸರಿ ಇಲ್ಲ, ಹೊಡೆದಾಕ್ಬಿಡ್ತಾನೆ. ಬರೀ ಕಡೆ. ಬಟ್ಟೆ ಮೇಲೆ ಕೊಳೆ ಇದೆ, ಮುಚ್ಚಿ ಮುಚ್ಚಿ ತೆಗಿತೀನಿ. ಏನೋ ಮಾಡ್ತಿದ್ಯಾ? ಬಟ್ಟೆ ಮೇಲೆ ಕೊಳೆ ಇದೆ, ಉಜ್ಜಿ ಉಜ್ಜಿ ತೆಗಿತೀನಿ. ಅಣ್ಣ, ಅಣ್ಣ, ನನ್ನ ಕಾಪಾಡಣ್ಣ. ನನ್ ತಂಗಿ ಮೈನ ಮುಟ್ತಿಯೇನು? ನಿನ್ನ ಬಿಡಲ್ಲ ಕಡಲೆ. ಕೊಳೆ ಇದೆ. ಎಲ್ಲಿ? ಬಟ್ಟೆ ಮೇಲೆ ಕೊಳೆ ಇದೆ.
ಹೊಡೆದು ತೆಗಿತೀನಿ. ನನ್ನೇ ಹೊಡಿತೇನೋ ನಿನ್ನ. ಸರ್ ಬಿಡಲ್ಲ ಕಣ, ಬಿಟ್ಬಿಡಿ ಸರ್, ಬಿಡಲ್ಲ ಕಣ, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ನನ್ನನ್ನು ಬಿಡು, ನಾನು ಹೊಡಿಯಲ್ಲ. ನಂಗೆ ಹೊಡಿತ ಬಿಟ್ಬಿಡಿ ಸರ್, ಹೋಗ್ಲಿ ಪಾಪ ಸರ್. ಸರ್ ಒಳಗೆ ಹೋಗ್ಬಿಟ್ಟು ನಾವು ಬಾಹುಬಲಿ 4 ಡಿಸ್ಕಸ್ ಮಾಡೋಣ ಬನ್ನಿ ಸರ್. ಓಕೆ ಬನ್ನಿ ಸರ್. ತಂಗವ್ವ ಬಾರವ್ವ. ಸಾರಿ, ನಾನು ಬೇಕು ಅಂತ ಹಂಗೆ ಮಾಡಲಿಲ್ಲ. ಗೊತ್ತು, ನಾನ್ ಬೇಕು ಅಂತಾನೆ ಬಂದೆ. ಅಲ್ಲ, ಏನ್ ಹೇಳ್ತಿದ್ರೆ ನೀವು? ನಿನ್ ಮೈ ಕಟ್ಟಿಗೆ ನನ್ ಮೈಂಡ್ ಕೆಟ್ಟಿದೆ. ನಿನ್ ಟಚ್ಗೆ ನನ್ನೊಳಗಿನ ಕಿಚ್ಚು ಹೆಚ್ಚಾಗಿ ಮನಸ್ಸು ಹುಚ್ಚಾಗಿದೆ. ನಿನ್ ಬಿಸಿ ಉಸಿರ್ನ ಬಯಸ್ತಾ ಇದೆ. ನಿಮಗೆ ಇಷ್ಟೊಂದು ಬಯಕೆ ಆಗಿದ್ರೆ ನಾನು ಬೇಡ ಅಂತೀನಾ? मुझे कुछ कुछ हो गया ये चुचो चुचो विषय हुच 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 हुच. ಸರ್ ಈಗ ಆ ಬಾಹುಬಲಿ 4 ಅಲ್ಲಿ ಆ ಗೂಳಿ ಜೊತೆ ಯುದ್ಧ ಬೇಕಾ ಸರ್? ಯುದ್ಧ ಗೂಳಿಬೇಕು, ಗೂಳಿಬೇಕು, ಗುಳಿ. ಅಣ್ಣ, ನೀನ್ ಬರೋದು ಒಂದೇ ಒಂದು ಕ್ಷಣ ಲೇಟ್ ಆಗಿದ್ರೆ ಈ ಸುಂದರವಾದ ಹೂವನ್ನ ಆ ಸಿಗರೆಟ್ ಸುಟ್ಟು ಬಿಡ್ತಿತ್ತಣ್ಣ, ಸುಟ್ಟು ಬಿಡ್ತಿತ್ತು. ಎಷ್ಟಂತ ಓವರ್ ಆಕ್ಟಿಂಗ್ ಮಾಡ್ತೀಯ? 10 ರೂಪಾಯಿ ಪೇಮೆಂಟ್ಗೆ 20 ರೂಪಾಯಿ ಆಕ್ಟಿಂಗ್ ಮಾಡ್ತಾವಳೆ. ನಾನು ನೋಡಿಲ್ವೇನೆ? ಹೂ ತಾನಾಗಿ ಹೋಗಿ ಸಿಗರೆಟ್ ಮೇಲೆ ಬಿದ್ದರೆ ಸಿಗರೆಟ್ ಸುಡದೇ ಇರುತ್ತಾ? ನಾಟಕ ಆಡ್ತೀಯ ನೀನು? ನನ್ ತಂಗಿ ಮೇಲೆ ಮುಟ್ತೀಯನೋ? ಬಿಡಲ್ಲ ಕಣೋ ನಿನ್ನ. ಸರ್ ಬಿಟ್ಬಿಡಿ ಸರ್, ಹೋದ್ರೆ ಬಿಟ್ಬಿಡಿ ಸರ್. ನಾನು ಎಲ್ಲಿ ಇಟ್ಕೊಂಡಿದ್ದೀನಿ ಬಿಡಕ್ಕೆ? ಸಾರಿ ಸರ್, ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ಏನ್ ಹೇಳು? ಅವಾಗ ನಿಮ್ಗೆ ಉಲ್ಲಾಲ ಸೋಪ್ ಬಗ್ಗೆ ಒಂದು ಕತೆ ಹೇಳಿದ್ನಲ್ಲ ಸರ್. ಸೀತಾರಾಮ, ಅದು ಉಳ್ಳಾಲ ಅಲ್ಲ ಕಣ, ಉಲ್ಲಾಲ. ಅದೇ ಸರ್, ನಿಮ್ಗೆ ಅದೇ ಉಲ್ಲಾಲ ಸೋಪ್ ಬಗ್ಗೆ ಒಂದು ಕತೆ ಹೇಳಿದ್ನಲ್ಲ ಸರ್. ಆ ಸೋಪ್ ಅಲ್ಲ ನನ್ನ ಮಗ ಸ್ನಾನ ಮಾಡ್ಬಿಟ್ಟವನೆ ಸರ್. ಆ ಸೋಪ್ ಕತೆ ನನಗೆ ರೊಮ್ಯಾಂಟಿಕ್ ಸೀನ್ ಆಗಿ ಹೇಳಿದ್ಯಾ? ಹೌದು ಸರ್. ಅಳಿ ಅಂದ್ರೆ ಅಪ್ಪ ಗೊತ್ತು, ಹೆಂಗೆ ಪ್ರಾಕ್ಟೀಸ್ ಮಾಡಿದ್ನಲ್ಲ. ಅಳಿ ಅಂದ್ರೆ ನೀವು ಈ ಕೆಲಸ ಮಾಡೋದಾ? ಅಪ್ಪ, ನನ್ನ ಹತ್ರ ಒಂದೇ ಒಂದ್ ಕೆಲಸ ಮಾಡಕ್ ಬಿಡಲ್ಲ. ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನನ್ ಗಂಡ, ಅಲ್ವೇನ್ರಿ? ಅಳಿ ಅಂದ್ರೆ ತುಂಬಾ ಒಳ್ಳೆಯವರಮ್ಮ. ಅಂತಾಗೆ ಅವನ್ಯಾರು? ಅವನು ಮನೆ ಕೆಲಸದವನು. ಏನು ಅಂದ್ರೆ ಹೋಮ್ ಮೇಡ್ ಅಂದೆ ಸರ್. ಹೋಮ್ ಮೇಡ್, ಮನೆ ಕೆಲಸದವನು. ಹೌದು ಸರ್. ಲೇ, ಏನ ಇಷ್ಟೊಂದು ಟಾಪ್ ಆಗಿ ರೆಡಿ ಆಗಿದ್ಯಾ? ಸ್ವಲ್ಪ ಅಪ್ಡೇಟ್ ಆಗಿದ್ದೀನಿ. ಅಪ್ಡೇಟ್ ನಮ್ಮ ಮಳಿ ಅಂದ್ರೆ ಅಪ್ಡೇಟ್ ಆಗಿಲ್ಲ, ನಿಂದೇನೋ ಅಪ್ಡೇಟ್. ಬಿಚ್ಚೋ ಬಟ್ಟೆನಾ? ಬಿಚ್ಚೋ ಬಟ್ಟೆನಾ? ಬ್ಯಾಟ್ರಿ ವರ್ಕ್ ಆಗ್ತಾ ಇದೆ. ಹೇಳು ಅವ್ರಿಗೆ. ಎವ್ರಿ ಡಾಗ್ ಹ್ಯಾಸ್ ಎ ಡೇ. ಮುಚ್ಕೊಂಡು ಬಟ್ಟೆ ಬಿಚ್ಚೋ, ಮುಚ್ಕೊಂಡು ಬಟ್ಟೆ ಬಿಚ್ಚೋ. ಇಷ್ಟೊತ್ತು ನನಗೆ ಟಾರ್ಚರ್ ಕೊಟ್ರಲ್ಲ. ಕುತ್ಕೊಂಡ್ರ? ನಮ್ಮ ಮಾವ ದೂರಿಂದ ಬಂದು ಸುಸ್ತಾಗವ್ರೆ, ನೀನೇ ನಮ್ಮ ಮುಖ ನೋಡ್ತೀಯಾ? ಇನ್ನೇನು? ಏನಾಯ್ತಮ್ಮ? ಪಾಪ ಹೊಡೆದ್ಬಿಟ್ರು. ಅವನಿಗೆ ಹೊಡೆದ್ರೆ ನಿನಗೆ ಏನಕ್ಕೆ ಸಂಕಟ? ನೋಡಮ್ಮ, ಮನೆ ಕೆಲಸದವ್ರು ಜಾಸ್ತಿ ಸದರ ಕೊಟ್ರೆ ತಲೆ ಮೇಲೆ ಬಂದು ಕುತ್ಕೊಂಡ್ಬಿಡ್ತಾರೆ. ಕರೆಕ್ಟ್ ಮಾವ. ಹೋಗಿ ಕಾಫಿ ತಗೊಂಡ್ ಬಾರೋ. ನಾನು ಕಾಫಿ ತರ್ತೀನಿ. ಮತ್ತೆ ಮಾವ ಎಲ್ಲ ಆರಾಮ? ನಾವು ಚೆನ್ನಾಗಿ ಕಾಫಿ ನಮ್ಮ ಮಾವನಿಗೆ ತಗೊಬರ್ತೀನಿ. ತುಂಬಾ ಸ್ಲೋ, ನಾನೇ ಫಾಸ್ಟ್ ಮಾವ. ತಗಪ್ಪ, ತಗೊಳ್ಳಿ. ಯಾಕೋ ಚಲ್ದೆ? ಅರ್ಥ ಆಯ್ತು. ಡಿಕಾಕ್ಷನ್ ಹಾಕಿದೀನ ಇಲ್ವಂತ ಚೆಕ್ ಮಾಡ್ದೆ ಅಲ್ಲ? ಅಲ್ಲ, ಮತ್ತೆ ನಿನಗೆ ಸುಟ್ಲಿ ಅಂತಾನೆ ಎರ್ತಿದ್ರು. ಇದೆ ಕಣೋ, ನಿನ್ನಗಿದೆ. ನಂತರ ಎಷ್ಟು ಜನ ನೋಡಿದ್ಯಾ? ತುಂಬಾ ಜನ ನೋಡ್ಬಿಟ್ಟಿದ್ದೀನಿ.
ಬುಕ್ಕಲ್ಲಿ ತುಂಬಾ ಪೇಜಸ್ಗಳಿರ್ಬೋದು, ಆದ್ರೆ ಮುಖಪುಟ ಒಂದೇ ಇರುತ್ತೆ. ಅಯ್ಯೋ ಮಾವ, ಬಟನ್ ಸಿಕ್ಕಿತ್ತು ಹೋಗ್ಬಿಡ್ತು. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನನ್ ಮಗಳಿಗೆ ಹೇಳ್ತೀನಿ ರೀ. ಹೋಗಮ್ಮ, ಪಾಪ ನಮ್ಮ ಮಳಿಯಂದ್ರದು ಬಟನ್ ಕಿತ್ತೋಗ್ಬಿಟ್ಟು ಹಾಕ್ ಹೋಗು. ನಾನು ಹಾಕಲ್ಲ. ಹಾಕಲ್ವಾ? ಸರಿ ಬಿಡು. ಅಳಿಯಂದ್ರೆ ಎಲ್ಲಿ ಹೋಗ್ತಿದ್ದೀರಾ? ಪಕ್ಕದ ಮನೆಯೊಳ ಹತ್ರ ಹೋಗಿ ಬಟನ್ಸ್ ಹಾಕೊಂಡ್ಬರ್ತೀನಿ. ಅಳಿಯಂದ್ರೆ ನನ್ ಮಗಳು ಇರ್ಬೇಕಾದ್ರೆ ಪಕ್ಕದ ಮನೆಗೆ ಏನಕ್ಕೆ ಹೋಗ್ತೀರಾ? ನಾನು ಹೇಳ್ತೀನಿ ರೀ. ಹೋಗಮ್ಮ, ಅಳಿಯಂದ್ರೆ ಶರ್ಟ್ ಬಟನ್ ಹಾಕ್ ಹೋಗು. ಅಯ್ಯೋ ಅಳಿಯಂದ್ರೆ ಹಂಗೆಲ್ಲ ಕೂಗ್ಬಿಡಿ, ನಾಚಿ ಆಗುತ್ತೆ. ನೀನ್ ನಾಚ್ಯ ಪಡೋ ಅಂತದ್ದು ಇಲ್ಲಿ ಏನು ನಡೀತಾ ಇಲ್ಲ ನೋಡಿ. ನಾನು ಹತ್ರ ಓದೋದಂಗೆ ನಿನ್ ಮಗಳು ದೂರ ಹೋಗ್ತಾಳೆ. ಅಳಿಯಂದ್ರೆ ಅವಳು ಇನ್ನೂ ಚಿಕ್ಕವಳಲ್ವಾ, ಸ್ವಲ್ಪ ನಾಚಿಕೆ ಸ್ವಭಾವ. ಇವಳ ಅಮ್ಮನು ಹಿಂಗೆ ದೂರ ಹೋಗಿ ಹೋಗಿನೇ ಇವಳು ಹುಟ್ಟಿದ್ದು. ಅಳಿಯಂದ್ರೆ ಹೆಣ್ಮಕ್ಳು ಅಂದ್ಮೇಲೆ ನಾಚಿಕೆ ಇರುತ್ತೆ, ನಾವು ಹಂಗೆ ಬಾಚ್ಕೊಂಡ್ಬಿಡ್ಬೇಕು. ಮಗಳೇ, ಅಳಿಯಂದ್ರೆ ಕಲಿತಾ ಇದಾರೆ, ಹೋಗಮ್ಮ. ಅಳಿಯಂದ್ರೆ ಮಾವ ತೋಚ್ಕೊಂಡ್ಬಿಡ್ತೀನಿ. ನಿನ್ನ ನಾನು ತಪ್ಕೋಬೇಕೇನೋ? ಅಯ್ಯೋ ನನ್ನ ಮಗನೇ, ನಮ್ಮ ಮಾವನ ಮುಂದೆ ನನಗೆ ಹಾಕೊಡ್ತೀಯ? ಅಳಿಯಂದ್ರೆ ಏನಾಯ್ತು? ಏನ್ರಿ ನೀವು ಅಪ್ಪನ ಕರಿತೀರಾ? ನಂಗೆ ನಾಚಿಕೆ ಆಗಲ್ವಾ? ಡೌರಾಣಿ ಮಾವ, ನಾನೊಬ್ಬ ಅನಾಥ. ಚಿಕ್ಕ ವಯಸ್ಸಿನಿಂದ ನಾನು ಅಪ್ಪ ಅಮ್ಮನ್ ನೋಡೇ ಇಲ್ಲ. ನೀವ್ ನೋಡಿದ್ರೆ ನಂಗೆ ನಮ್ಮ ಅಪ್ಪನ್ ನೋಡ್ದಂಗ ಆಗುತ್ತೆ ಮಾವ. ಅಳಿಯಂದ್ರೆ ಮಾವ ಕೆಮ್ಮು. ನನ್ನ ಮನೆಯಲ್ಲಿ ನನ್ನ ಮನೆ ದೇವರಿಗೆ ಕೆಮ್ಮು. ಅಂದರೆ ಮನೆಯಲ್ಲಿ ಧೂಳ ಜಾಸ್ತಿ ಆಗಿದೆ. ಏನ ನೋಡ್ತಾ ಇದೀಯಾ? ಅದೇ ಧೂಳ ಅಂದ್ರಲ್ಲ ಎಲ್ಲಿ ಅಂತ ನೋಡ್ತಿದ್ದೀನಿ.